ಎಲ್ರಿಗೂ ನಮಸ್ಕಾರ. ಜುಗಲ್ಬಂಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಈ ಒಂದು ಎಪಿಸೋಡ್ನಲ್ಲಿ ಪ್ರವಾಸಿ ಪದಬಂಧ 60ನೇ ಸಂಚಿಕೆಯನ್ನು ಸಾಲ್ವ್ ಮಾಡೋದಕ್ಕೆ ಇವತ್ತು ನಾನು ಮತ್ತು ಪ್ರಮೋದ್ ಸೇರ್ಕೊಂಡಿದ್ದೀವಿ. ಪ್ರಮೋದ್, ರೆಡಿನಾ? ಎಸ್. ಓಕೆ. ಈಗ ಈ ಒಂದು ಎಪಿಸೋಡ್ನ ಒಬ್ಬ ಲೆಜೆಂಡಿಗೆ ಡೆಡಿಕೇಟ್ ಮಾಡಬೇಕು ಅನ್ನೋದು ನನ್ನ ಆಸೆ. ಓಕೆ, ಆಯಿತಾ? ಅದು ಯಾರು ಅಂತ ಹೇಳೋದು ಬೇಡ, ಬಟ್ ಅವರನ್ನು ಮೈಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಮೈಮ್ ಮಾಡಿದ್ದಕ್ಕೆ ಕ್ಷಮೆ ಇರಲಿ, ಬಟ್ ಜನಕ್ಕೆ ಕ್ಲೂ ಬೇಕಲ್ಲ, ಮೈಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಪ್ರವಾಸಿ ಪದಬಂಧ ಈಗ ಬಂತು, ಪ್ರಶ್ನೆಗಳು ಈಗ ಬರ್ತಿದೆ. ಮೊದಲನೇ ಪ್ರಶ್ನೆ: ಬೆಂಗಳೂರಿಗೆ ಬಂದವರಿಗೆ ಸಹಜ ಆಕರ್ಷಣೆಯಾಗಿರುವ ಆಡಳಿತದ ಶಕ್ತಿ ಕೇಂದ್ರ. 1 ಎಡದಿಂದ ಬಲಕ್ಕೆ. ಹಾಂ, ಎಷ್ಟು ಅಕ್ಷರ? 5 ಅಕ್ಷರ. ಹಾಂ. ಸೊ ಇದು ಉತ್ತರ ವಿಧಾನಸೌಧ. ವಿಧಾನಸೌಧ. ಸರಿ ಉತ್ತರ ನೀಡಿದ್ದಕ್ಕೆ ಒಂದು ಪುಸ್ತಕ ನಿಮಗೆ. ಸೊ ಈಗ 1 ಮೇಲಿಂದ ಕೆಳಗೆ. ಹಾಲೇರಿಯ ದೊಡ್ಡವೀರ ರಾಜೇಂದ್ರರಿಂದ ಹೆಸರು ಪಡೆದಿರುವ ಪಟ್ಟಣ. 5 ಅಕ್ಷರದ್ದು. 1 ಮೇಲಿಂದ ಕೆಳಗೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಲ್ಲ. ಹೀಗಾಗಿ ನನ್ನ ಗೆಸ್ಸು ವಿರಾಜಪೇಟೆ. ವಿರಾಜಪೇಟೆ. ಪ್ರಶ್ನೆ 6 ಎಡದಿಂದ ಬಲಕ್ಕೆ. ಇಂಡೋನೇಷ್ಯಾ ದೇಶದ ರಾಜಧಾನಿ ಇದು. ಓ, ನಮ್ಗೆ ಆಲ್ರೆಡಿ ಇದೆ. ಗೊತ್ತಾಯ್ತು. 6 ಎಡದಿಂದ ಬಲಕ್ಕೆ. 3 ಅಕ್ಷರದ ಪದ. ಜಕಾರ್ತ. ಓಕೆ. ಸೊ ಈಗ 8 ಎಡದಿಂದ ಬಲಕ್ಕೆ. ವಿಜಯನಗರ ಜಿಲ್ಲೆಯ ಮುಖ್ಯ ಕೇಂದ್ರವಿಲ್ಲಿ ತಿರುಗಿ ಬಂದಿದೆ. ತಿರುಗಿ ಬಂದಿದೆ. ಇವರು ರವಿಶಂಕರ್ ಅವರು ತಿರುಗಿಸಿ ಮುರುಗಿಸಿ ಕೊಡೋದ್ರಲ್ಲಿ ಎಕ್ಸ್ಪರ್ಟು. ಮತ್ತೊಂದ್ಸಲಿ ಹೇಳಿ. 8 ಎಡದಿಂದ ಬಲಕ್ಕೆ. ಹಾಂ. ವಿಜಯನಗರ ಜಿಲ್ಲೆಯ ಮುಖ್ಯ ಕೇಂದ್ರವಿಲ್ಲಿ ತಿರುಗಿ ನಿಂತಿದೆ. 4 ಅಕ್ಷರದ ಪದ. 8 ಎಡದಿಂದ ಬಲಕ್ಕೆ. ವಿಜಯನಗರ ಜಿಲ್ಲೆಯ ಮುಖ್ಯ ಕೇಂದ್ರ ಅಂದರೆ ಹೊಸಪೇಟೆ. ಅದು ತಿರುಗಿ ಅಂತಂದ್ರೆ ಟೇಪೆ ಸಹೋ. ಇದು ಜಾಪನೀಸ್ ಶಬ್ದ ಕೇಳ್ದಂಗಾಗುತ್ತೆ. ಈಗ 9 ಮೇಲಿಂದ ಕೆಳಗೆ. ಕರ್ನಾಟಕ ತಮಿಳುನಾಡು ಗಡಿಭಾಗದಲ್ಲಿರುವ ಸುಂದರ ಜಲಪಾತ. ಇದು ಹಾಟ್ಸ್ಪಾಟ್ ಅಂತಲೇ ಹೇಳಬೇಕು ನಮ್ಮ ಬೆಂಗಳೂರು ಮಂದಿಗೆ, ಯಾಕಂದರೆ ವೀಕೆಂಡ್ ಅಂತಿದ್ದಂಗೆ ಫಸ್ಟ್ ನೆನಪಾಗುವಂಥ ಜಾಗ. ನಾನು ಒಂದ್ಸಲ ರೈಡ್ ಹೋಗಿದ್ದೀನಿ. ನಾನು ಸುಮಾರು ಸಲ ಹೋಗಿದ್ದೀನಿ, ಬಟ್ ಅದೇ ಹೇಳಿದ್ನಲ್ಲ, ನಮ್ಗೊಂಥರ ಇದು ತವ್ರ ಮನೆ. ಹೊಗೇನಕಲ್. ಎಸ್. ಓಕೆ. ಈಗ 12 ಎಡದಿಂದ ಬಲಕ್ಕೆ. ಕಾಳುಮೆಣಸಿನ ರಾಣಿ ಚೆನ್ನಭೈರಾದೇವಿಯ ರಾಜಧಾನಿಯಾಗಿದ್ದ ಪ್ರದೇಶವಿದು. ಇದು ಒಂದ್ಸಲಿ ನೀ ಇದು ಬರ್ತಿದ್ದೆ ಅನ್ಸುತ್ತೆ. ಇದು ನಂಗೆ ಯಾವಾಗ ಬೇಕಾದ್ರೆ ಕೇಳಿದ್ರು ಹೇಳ್ತೀನಿ ಇದನ್ನ. ಯಾವುದು? ಗೇರ್ಸೊಪ್ಪ. ಎಸ್. ಉತ್ತರ ಕನ್ನಡ. ನಿಮ್ಮ ಜಿಲ್ಲೆನೇ ಅಲ್ಲ? ಚೆನ್ನಭೈರಾದೇವಿ ಅಂತ ಒಂದು ಪುಸ್ತಕ ಬೇರೆ ಇದೆ, ತುಂಬ ಅದ್ಭುತವಾಗಿದೆ. ಗಜಾನನ ಶರ್ಮ ಅವರು ಬರ್ತಿರುವಂಥದ್ದು. ಚೆನ್ನಭೈರಾದೇವಿಯ ಇಡೀ ಒಂದು ಚರಿತ್ರೆ ಆ ಪುಸ್ತಕದಲ್ಲಿದೆ. ಕಾಳು ಮೆಣಸಿನ ರಾಣಿ ಅಂತಾನೆ ರೈನಾದ ಪಿಮೆಂಟ. ಈಗ 13 ಮೇಲಿಂದ ಕೆಳಗೆ. ಗುಡವಿ ಪಕ್ಷಿಧಾಮ, ಶ್ರೀ ರೇಣುಕಾಂಬ ದೇವಸ್ಥಾನ ಇತ್ಯಾದಿ ಪ್ರೇಕ್ಷಣೀಯ ಸ್ಥಳಗಳನ್ನು ಹತ್ತಿರದಲ್ಲಿ ಹೊಂದಿರುವ ಪಟ್ಟಣ. 3 ಅಕ್ಷರದ ಪದ. ಮೇಲಿಂದ ಕೆಳಗೆ 13. ಸೊ ನಮ್ಗೆ ಆಲ್ರೆಡಿ ಲಿಂಕ್ ಇರೋವಂಥದ್ದು. ಸೊರಬ. ಈ ಸೊರಬನ ನೆನೆಸ್ಕೊಳ್ಳೇಬೇಕು, ಯಾಕೆಂದರೆ ಬಂಗಾರಪ್ಪನವರ ಹುಟ್ಟೂರು. 15 ಎಡದಿಂದ ಬಲಕ್ಕೆ. ಬನವಾಸಿಯನ್ನು ತಮ್ಮ ರಾಜಧಾನಿಯನ್ನಾಗಿ ಹೊಂದಿದ್ದ ಕನ್ನಡದ ರಾಜವಂಶ. ಇದಕ್ಕೆ ಉತ್ತರ ಕೊಡಬೇಡ, ಕೊಡೋದು ಬೇಡ, ಇದನ್ನ ಜನ ಹೇಳಿ. ಯಾಕಂತಂದ್ರೆ ಐತಿಹಾಸಿಕ ಸಿನಿಮಾ ಒಂದಿದೆ ಈ ಒಂದು ಜಾಗದ ಹೆಸರಲ್ಲಿ ಹಾಗೂ ಈ ರಾಜವಂಶಸ್ಥರ ಹೆಸರಲ್ಲಿ. ಸೊ ಈ ಪ್ರಶ್ನೆ ನಿಮಗೆ. ಪ್ರಶ್ನೆ ಬಂದು 15 ಎಡದಿಂದ ಬಲಕ್ಕೆ. ಬನವಾಸಿಯನ್ನ ತಮ್ಮ ರಾಜಧಾನಿಯನ್ನಾಗಿ ಹೊಂದಿದ್ದ ಕನ್ನಡದ ರಾಜವಂಶ ಯಾವುದು? ನಾನು ಮೊದಲೇ ಹೇಳ್ದಂಗೆ
ಒಂದು ಐತಿಹಾಸಿಕ ಸಿನಿಮಾ ಕೂಡ ಈ ಹೆಸರಲ್ಲಿ ಬಂದಿದೆ. ಈ ಒಂದು ಆ, ಸಂಸ್ಥಾನವನ್ನು ಸ್ಥಾಪಿಸಿದಂಥ ರಾಜನ ಹೆಸರಲ್ಲಿ ಬಂದಿದೆ. ಅದು ಯಾವುದು, ಆ ಜಾಗ ಯಾವುದು, ಆ ರಾಜವಂಶ ಯಾವುದು, ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಈಗ 16 ಎಡದಿಂದ ಬಲಕ್ಕೆ. ವಿಶಿಷ್ಟ ಸೀರೆಗಳಿಗೆ ಹೆಸರಾಗಿರುವ ಬಾಗಲಕೋಟೆ ಜಿಲ್ಲೆಯ ಊರು. ಇದನ್ನ ನಾನು ಹೇಳೋಕ್ಕಿಂತ ಮುಂಚೆ ನೋಡ್ತಾ ಇರೋಂಥ ಎಲ್ಲ ಹೆಂಗಸರು ಹೇಳ್ತಾರೆ ಗ್ಯಾರಂಟಿ. ಇಳಕಲ್. ಎಸ್, ಇಳಕಲ್. ಓಕೆನಾ? ಸೊ ಈಗ 14 ಎಡದಿಂದ ಬಲಕ್ಕೆ. ಆಂಟೋನಿ ಗೌಡಿ ಸಗ್ರಾಡಾ ಫ್ಯಾಮಿಲಿಯ ಮೊದಲ ಪ್ರವಾಸಿ ಆಕರ್ಷಣೆಗಳನ್ನು ಹೊಂದಿರುವ ಸ್ಪೇನ್ ದೇಶದ ಪಟ್ಟಣವು ಫುಟ್ಬಾಲ್ ಪ್ರಿಯರಿಗೂ ಚಿರಪರಿಚಿತವಾಗಿದೆ. 4 ಅಕ್ಷರದ ಪದ. ಇದನ್ನ ನಾನು ಹಿಂಟ್ ಕೊಡದಲ್ಲೇ ನೀವು ಹೇಳ್ಬೇಕು. ಆಕ್ಚುಲಿ ಬಾರ್ಸಿಲೋನಾ. ಎಸ್. ನಾನು ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀನಿ, ಯಾಕೆ ಅಂತಂದರೆ ನೋಡೋರು ಏನಾದ್ರು ಗೆಸ್ ಮಾಡಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಟೈಮ್ ಸಿಗಲಿ, ಹೌದು, ಆರಾಮಾಗಿ ಕಮೆಂಟ್ ಮಾಡಲಿ ಅಂತ. ನೀವು ಯೋಚನೆ ಮಾಡೋದಕ್ಕೂ ಟೈಮ್ ಸ್ಪೇಸ್ನ ಕರೆಕ್ಟಾಗಿ ಕೊಡ್ತಾ ಇದ್ದೀವಿ. ಯೋಚನೆ ಮಾಡಿ ಉತ್ತರಗಳನ್ನು ಕೊಡಿ. ಈಗ 2 ಮೇಲಿಂದ ಕೆಳಗೆ. ಹಾಂ. ಶ್ರೀ ಮಂಜುನಾಥನ ದರ್ಶನಕ್ಕೆ ಧಾವಿಸುವುದು ದಕ್ಷಿಣ ಕನ್ನಡದ ಈ ಪವಿತ್ರ ಕ್ಷೇತ್ರಕ್ಕೆ. ಇದನ್ನ ನೀನು ಅತಿ ಬೇಗವಾಗಿ ಹೇಳಬೇಕು, ಆದರೆ ಪರವಾಗಿಲ್ಲ, ಜನ ಸ್ವಲ್ಪ ಯೋಚನೆ ಮಾಡಿ ಅದ್ರ ಬಗ್ಗೆ. ಇದು ಧರ್ಮಸ್ಥಳ. ಎಸ್, ಧರ್ಮಸ್ಥಳ. ಓಕೆನಾ? ಹಾಗಿದ್ರೆ 5 ಎಡದಿಂದ ಬಲಕ್ಕೆ. ದಿಕ್ಕು ತಪ್ಪಿಸಿ ಬಂದಿರುವ ಮಯನ್ಮಾರ್ ದೇಶದ ಇನ್ನೊಂದು ಹೆಸರು. ದಿಕ್ಕು ತಪ್ಸಕ್ಕೆ ಇರುವಂತ ಒಂದು ಕ್ಲೂ ಇದು. ಹೌದು. ಇದನ್ನ ಅಪ್ಪಿ ಏನಾದರೂ ಹಾಗೆ ಓದಿದ್ರೆ ಅದು ಓದಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಯಾವುದೋ ಲ್ಯಾಟಿನ್ ವರ್ಡ್, ಗ್ರೀಕ್ ವರ್ಡ್ ಅನ್ಸುತ್ತೆ. ಓಕೆ. 2 ಅಕ್ಷರದ ಪದ. ಬರ್ಮಾ. ಎಸ್, ಬರ್ಮಾ. ಇಲ್ಲಿ ಉಲ್ಟಾ ಆಗಿದೆ. ಓಕೆ. ಮರ್ಬಾ. 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 ಮಾವಾ. ಮರ್ಬಾ. ಮಾವಾ. 7 ಎಡದಿಂದ ಬಲಕ್ಕೆ. ಕೆಲವು ವರ್ಷಗಳ ಮೊದಲು ಮುಂಬೈನ ಈ ಹೋಟೆಲ್ ಮೇಲೆ ಭಯೋತ್ಪಾದಕರ ದಾಳಿಯಾಗಿತ್ತು. 26/11. ಎಸ್, ದಿ ಬ್ಲ್ಯಾಕ್ ಡೇ ಇನ್ ಇಂಡಿಯನ್ ಹಿಸ್ಟ್ರಿ. ತಾಜ್. ಎಸ್. ನೋಡಿ, ಈ ಒಂದು ವಿಚಾರದಲ್ಲಿ ಅಂದರೆ ಈ ಭಯೋತ್ಪಾದನೆ ಆ ಒಂದು ಚಟುವಟಿಕೆ ನಡೆದ ನಂತರ, ತಾಜ್ ಅಟ್ಯಾಕ್ ಆದ ಮೇಲೆ ನಾವೆಲ್ಲ ಭಾರತೀಯರು ನಿಜಕ್ಕೂ ಟಾಟಾ ಕಂಪನಿಗೆ ಮತ್ತು ರತನ್ ಟಾಟಾ ಅವರಿಗೆ ಚಿರಋಣಿಯಾಗಿರಬೇಕು. ಅಷ್ಟು ಏನು ಅಲ್ಲಿ ಡೆತ್ ಆಗಿದ್ದ ಅಷ್ಟು ಜನರಿಗೆ ಪರಿಹಾರ ನೀಡಿದ್ದಲ್ಲದೆ ಆ ಸಿಬ್ಬಂದಿಗಳಿಗೂ ಆ ತಾಜ್ ಹೋಟೆಲ್ ವಾಪಸ್ ರಿನೋವೇಟ್ ಆಗಿ ಇನಾಗ್ರೇಟ್ ಆಗುವವರೆಗೂ ಸಂಬಳ ಕೊಟ್ಟಿದ್ದಾರೆ. ಅಲ್ಲಿ ರತನ್ ಟಾಟಾ ಅವರು ಒಂದು ಅದ್ಭುತವಾದ ಮಾತು ಕೂಡ ಆಡಿದ್ರಂತೆ, ಬೇಕಿದ್ರೆ ಇಡೀ ಹೋಟೆಲ್ನ ಬೇಕಾದ್ರೆ ಬ್ಲಾಸ್ಟ್ ಮಾಡಿ ಟೆರರಿಸ್ಟ್ಗಳು ಒಳಗಡೆ ಸಾಯ್ತಾರೆ ಅನ್ನೋದಾದ್ರೆ ಅಂತ ಕೂಡ ಹೇಳಿದರು. ಆ್ಯಂಡ್ ಹಿಸ್ ಡೆಡಿಕೇಶನ್, ಡಿಟರ್ಮಿನೇಷನ್ ಆ್ಯಂಡ್ ಹಿಸ್ ಫ್ಯೂಚರಿಸ್ಟಿಕ್ ಥಿಂಕಿಂಗ್ ಇದೆಯಲ್ಲ ರತನ್ ಟಾಟಾ ಅವರದು, ಮಾರ್ವಲಸ್. ಈಗ 7 ಮೇಲಿಂದ ಕೆಳಗೆ. ಜೋಗ ಜಲಪಾತಕ್ಕೆ ಹತ್ತಿರದ ರೈಲ್ವೆ ನಿಲ್ದಾಣ ಇದಾಗಿದೆ. ಹಾಂ, ಸಾಗರನೂ ಹತ್ರನೇ, ಬಟ್ ನಮಗೆ ತಾ ಮತ್ತೆ ಅದೇ ಕೊನೆಯ ಅಕ್ಷರ ಪಾ ಇದೆ. ಸೂಟ್ ಆಗೋದ್ರಿಂದ ತಾಳಗುಪ್ಪ. ಎಸ್, ತಾಳಗುಪ್ಪ ಎಕ್ಸ್ಪ್ರೆಸ್. ಸಾಗರದಕ್ಕಿಂತ ತಾಳಗುಪ್ಪ ಹತ್ರ. ಈಗ ಅದೇ ಹೆಸರಿರೋದಲ್ಲ, ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗ್ಬೇಕು ಅಂತಂದ್ರೆ ತಾಳಗುಪ್ಪ ಎಕ್ಸ್ಪ್ರೆಸ್. ಟ್ರೈನ್ ನೇಮೇ ತಾಳಗುಪ್ಪ ಎಕ್ಸ್ಪ್ರೆಸ್ ಇರೋದು ಮೋಸ್ಟ್ಲಿ. ಎಸ್, ಹೌದು. ರೀಸೆಂಟಾಗಿ ಯಾರೋ ನನ್ನ ಫ್ರೆಂಡ್ ಕಸಿನ್ ಯಾರೋ ಬಂದಾಗ ಅದು ಇದ್ರದ್ದೊಂದು ಪ್ರಸಂಗ ಹೇಳಲೇಬೇಕು. ಮುಂಚೆ ತಾಳಗುಪ್ಪ ಎಕ್ಸ್ಪ್ರೆಸ್ ಹೇಗಿತ್ತು ರೂಟು ಅಂತಂದರೆ, ಬೆಂಗಳೂರು ಟು ಮೈಸೂರು, ಮೈಸೂರಿಂದ ಅದು ಬೆಂಗಳೂರು ಟು ಮೈಸೂರಿಗೆ ಹೋಗಿ ಮೈಸೂರು ಟು ಹಾಸನ್ನು, ಹಾಸನಿಂದ ಅರಸೀಕೆರೆ, ಆಮೇಲೆ ತಾಳಗುಪ್ಪಕ್ಕೆ ಹೋಗ್ಬೇಕಾಗಿತ್ತು. ಆಮೇಲೆ ಡಿವಿಯೇಟ್ ಆಯಿತು ಯಾವಾಗ ಈ ಚನ್ನರಾಯಪಟ್ಟಣ ರೂಟ್ ಕ್ಲಿಯರ್ ಆಯಿತು. ಚನ್ನರಾಯಪಟ್ಟಣ ರೂಟ್ ಕ್ಲಿಯರ್ ಆದಮೇಲೆ ಟ್ರೈನೇ 2 ಆಯಿತು. ಮೈಸೂರಿಂದ ಒಂದು ತಾಳಗುಪ್ಪ ಬರುತ್ತೆ, ಬೆಂಗಳೂರಿಂದ ಒಂದು ತಾಳಗುಪ್ಪ. ಸೊ ಆ ತಾಳಗುಪ್ಪನ 2 ಮಾಡಿದ್ರು. ಆಮೇಲೆ ಅದಂದ್ರೆ ಅದೊಂದು ರೂಟ್ ಕ್ಲಿಯರ್ ಆಗೋದಕ್ಕೆ ಕಾಯ್ತಿದ್ರು ಅನ್ಸುತ್ತೆ ಮೋಸ್ಟ್ಲಿ ಇಷ್ಟು ವರ್ಷ. ಹತ್ರ ಏನಿಲ್ಲ ಅಂದ್ರೆ 150 ಕಿಲೋಮೀಟರ್ ಎಕ್ಸ್ಟ್ರಾ ಟ್ರೈನ್ ರನ್ ಆಗ್ತದೆ. ಈಗ 3 ಎಡದಿಂದ ಬಲಕ್ಕೆ. ಓಕೆ. ಉತ್ತರ ಕನ್ನಡದ ಕಡಲ ತೀರದಲ್ಲಿರುವ ಮಹಾಬಲೇಶ್ವರ ಸನ್ನಿಧಿಯು ರಾವಣನ ಕಥೆಯೊಂದಿಗೆ ಬೆಸೆದುಕೊಂಡಿದೆ. ನಮ್ಮೂರು ಪಕ್ಕದ್ದು ಹೇಳು. ಆದರೆ ನಾನು ಇದನ್ನು ಆಡಿಯನ್ಸ್ಗೆ ಬಿಡ್ತೀನಿ.
ಸೊ ತುಂಬಾ ಮತ್ತೊಮ್ಮೆ ನಿಮಗೆ ಸುಲಭವಾಗಿರುವಂಥದ್ದು. ತುಂಬ ಸುಲಭನೂ ಹೌದು, ಐತಿಹಾಸಿಕ ಸ್ಥಳನೂ ಹೌದು, ರಾಮಾಯಣಕ್ಕೆ ನೆಂಟಾಗಿರುವಂಥ ಸ್ಥಳ. ಈಗ ಪ್ರಶ್ನೆನ ವಾಪಸ್ ಅದಕ್ಕಿಂತ ಹೇಳ್ತಾ ಇದ್ದೀನಿ. ಹೆಚ್ಚಾಗಿ ನಮ್ಮೂರ ಪಕ್ಕದ. ಹಾಂ ಹೌದು, ನಮ್ಮ ಪ್ರಮೋದನವರು ಪಕ್ಕ. ನಿಮ್ಗೆ ಏನಾರು ಗೆಸ್ ಬೇಕು ಅಥವಾ ಕ್ಲೂ ಬೇಕು ಅಂತಂದರೆ ಪ್ರಮೋದನ ಕಾಂಟ್ಯಾಕ್ಟ್ ಮಾಡಿ. ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಿ, ಪ್ರಶ್ನೆಗಳಿಗೆ ಉತ್ತರ ನೀವು ಸರಿಯಾಗಿ ಕೊಡ್ತಾ ಇಲ್ಲ ಅಂತ. ಖಂಡಿತವಾಗ್ಲೂ ಆ ಒಂದು ಸಮಸ್ಯೆಗೆ ಅತಿ ಶೀಘ್ರದಲ್ಲೇ ನಾವು ಪರಿಹಾರವನ್ನು ಹುಡುಕಿ ಡಿಸ್ಕಸ್ ಮಾಡಿ ಅದಕ್ಕೊಂದು ಸೊಲ್ಯೂಷನ್ನ ಕೊಡ್ತೀವಿ. ಈಗ 3 ಎಡದಿಂದ ಬಲಕ್ಕೆ ನಿಮಗಾಗಿ ಪ್ರಶ್ನೆ ಇದು. ಉತ್ತರ ಕನ್ನಡ ಕಡಲ ತೀರದಲ್ಲಿರುವ ಮಹಾಬಲೇಶ್ವರ ಸನ್ನಿಧಿಯು ರಾವಣನ ಕಥೆಯೊಂದಿಗೆ ಬೆಸೆದುಕೊಂಡಿದೆ. 3 ಅಕ್ಷರದ ಪದ ಯಾವುದು? ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಸೊ ಈಗ 4 ಮೇಲಿಂದ ಕೆಳಗೆ. ಹಿಂದೆ ಕನ್ಯಕುಬ್ಜ ಎಂದೂ ಹೆಸರಾಗಿದ್ದ ಈ ಪಟ್ಟಣವು ಸಾಮ್ರಾಟ ಹರ್ಷವರ್ಧನನ ರಾಜಧಾನಿಯೂ ಆಗಿತ್ತು. 3 ಅಕ್ಷರದ ಪದ, ಕೊನೆಯ ಅಕ್ಷರ ಜ. ಕನೌಜ್. ಸೊ ಎಡದಿಂದ ಬಲಕ್ಕೆ 3ನೇ ಪ್ರಶ್ನೆ ನಾವೇನು ಕೇಳಿದ್ವಿ ಅದಕ್ಕೊಂದು ಲಿಂಕ್ ಪದ ಸಿಕ್ತು. ಹೌದು. ಈಗ 10 ಎಡದಿಂದ ಬಲಕ್ಕೆ. ಅಬ್ಬಿ ಜಲಪಾತ ಮೊದಲಾದ ಆಕರ್ಷಣೆಗಳನ್ನು ಹೊಂದಿರುವ ಜಿಲ್ಲೆಯು ಇಲ್ಲಿ ವಿರುದ್ಧ ದಿಕ್ಕಿಗೆ ಬಂದಿದೆ. ಜಿಲ್ಲೆ ಕೊಡಗು, ವಿರುದ್ಧ ದಿಕ್ಕು ಅಂದ್ರೆ ಗುಡಕೋವ್. ಗುಡಕೋವ್. ರವಿಶಂಕರ್ ಶಾಸ್ತ್ರಿಗಳಿಗೆ ಹೇಳಬೇಕು, ನೀವು ಹೊಸ ಹೊಸ ಹೆಸರುಗಳನ್ನ, ಹೊಸ ಹೊಸ ಟೈಟ್ಲ್ಗಳನ್ನ, ನೆಕ್ಸ್ಟ್ ಯಾವ್ದಾದ್ರು ಅನ್ಎಕ್ಸ್ಪ್ಲೋರ್ಡ್ ಸ್ಥಳಗಳ ಬಗ್ಗೆ ಎಲ್ಲ ಹೇಳ್ತಿದ್ದೀರಿ ಸರ್ ಅಂತ. ನೆಕ್ಸ್ಟ್ ಯಾವ್ದಾದ್ರು ಊರಿಗೆ ಹೆಸರಿಡಬೇಕು ಅಂತಂದ್ರೆ ಇವ್ರನ್ನ ಸಂಪರ್ಕ ಮಾಡ್ಬೋದು. ಖಂಡಿತವಾಗ್ಲು. ಈಗ 11 ಮೇಲಿಂದ ಕೆಳಗೆ. ಚನ್ನರಾಯನ ದುರ್ಗ, ಸಿದ್ಧರ ಬೆಟ್ಟ ಇತ್ಯಾದಿ ಆಕರ್ಷಣೆಗಳನ್ನು ಹೊಂದಿರುವ ತಾಲೂಕು ತುಮಕೂರಿನಲ್ಲಿದೆ. ಅದೇ ತುಮಕೂರು ಅಂತ ಫಸ್ಟ್ ತಲೆಗೆ ಬಂತು, ಸಿದ್ಧರ ಬೆಟ್ಟ ಕೇಳಿದ ಕೂಡಲೇ. ಆಮೇಲೆ ತಾಲೂಕು ಒಂದಿದ್ದಕ್ಕೆ ಕೊರಟಗೆರೆ. ಈಗ 17 ಎಡದಿಂದ ಬಲಕ್ಕೆ. ಇತ್ತೀಚೆಗಷ್ಟೇ ಪ್ರವಾಸಿಗರೊಬ್ಬರ ಸಾವಿನಿಂದ ಸುದ್ದಿಯಾದ ಆನೆಗಳ ತರಬೇತಿ ಕೇಂದ್ರ. ಡ್ರಾಪ್. ಯಾಕೆ? ಆಡಿಯನ್ಸ್. ಓ ಸೊ ನಾನು ಡ್ರಾಪ್ ಮಾಡ್ತೀನಿ ಇದನ್ನು ಉತ್ತರ ಬರೆಯಲ್ಲ ಇಲ್ಲಿ. ಈ ಪ್ರಶ್ನೆಗೆ ನೀವು ಉತ್ತರ ಕೊಡಲೇಬೇಕು, ಯಾಕಂದರೆ ಕರ್ನಾಟಕದಲ್ಲಿ ದಿ ಹಾಟೆಸ್ಟ್ ಟಾಪಿಕ್ ಆಗಿತ್ತು 1 ತಿಂಗಳು ಇದು. ಪ್ರಶ್ನೆನ ನಿಮಗಾಗಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಇತ್ತೀಚೆಗಷ್ಟೇ ಪ್ರವಾಸಿಗರೊಬ್ಬರ ಸಾವಿನಿಂದ ಸುದ್ದಿಯಾಗಿದ್ದ ಆನೆಗಳ ತರಬೇತಿ ಕೇಂದ್ರ. ಇದು ಯಾವುದು ತರಬೇತಿ ಕೇಂದ್ರ? ಆ ಆನೆ ಶಿಬಿರ ಯಾವುದು? ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಆ್ಯಂಡ್ ಜೊತೆಗೆ ಆ ಆನೆ ಯಾವುದು ಅದನ್ನು ಕೂಡ ತಿಳಿಸಿ. ಸೊ ಈಗ ಪ್ರಮೋದ್, ಟೋಟಲಾಗಿ 3 ಪ್ರಶ್ನೆ ನಮ್ಮ ಆಡಿಯನ್ಸ್ಗೆ ಬಿಟ್ಟಿದ್ದೀವಿ, ಅವರು ಉತ್ತರ ಕೊಡ್ತಾರೆ. ನಿಮಗಾಗಿ ಪ್ರಶ್ನೆಗಳನ್ನು ಮತ್ತೊಮ್ಮೆ ರಿಪೀಟ್ ಮಾಡಿಬಿಡ್ತೀನಿ. 15 ಎಡದಿಂದ ಬಲಕ್ಕೆ. ಬನವಾಸಿಯನ್ನು ತಮ್ಮ ರಾಜಧಾನಿಯನ್ನಾಗಿ ಹೊಂದಿದ್ದ ಕನ್ನಡದ ರಾಜವಂಶ ಅದ್ಯಾವುದು? ಕಮೆಂಟ್ ಮುಖಾಂತರ ತಿಳಿಸಿ. ಅದಾದಮೇಲೆ 3 ಎಡದಿಂದ ಬಲಕ್ಕೆ. ಉತ್ತರ ಕನ್ನಡದ ಕಡಲ ತೀರದಲ್ಲಿರುವ ಮಹಾಬಲೇಶ್ವರ ಸನ್ನಿಧಿಯು ರಾವಣನ ಕಥೆಯೊಂದಿಗೆ ಬೆಸೆದುಕೊಂಡಿದೆ. ಇದರ ಜೊತೆಗೆ 17 ಎಡದಿಂದ ಬಲಕ್ಕೆ. ಇತ್ತೀಚೆಗಷ್ಟೇ ಪ್ರವಾಸಿಗರೊಬ್ಬರ ಸಾವಿನಿಂದ ಸುದ್ದಿಯಾದ ಆನೆಯ ತರಬೇತಿ ಕೇಂದ್ರ ಯಾವುದು? ಈ 3 ಪ್ರಶ್ನೆಗೆ ನಿಮ್ಮಿಂದ ಉತ್ತರವನ್ನು ನಾವು ನಿರೀಕ್ಷೆಯಲ್ಲಿದ್ದೇವೆ. ಕಮೆಂಟ್ ಮುಖಾಂತರ ಈ 3 ಉತ್ತರವನ್ನು ತಿಳಿಸಿ. ಇದಾಗಿತ್ತು ನಮ್ಮ ಇವತ್ತಿನ ಪ್ರವಾಸಿ ಪದಬಂಧ ಜುಗಲ್ಬಂಡಿಯದ್ದು. ಇಂತಹ ಇನ್ನಷ್ಟು ವಿಶೇಷ ಕಾರ್ಯಕ್ರಮಗಳು ಪ್ರವಾಸಿ ಪ್ರಪಂಚದಲ್ಲಿ ಕೊಡ್ತಾ ಇರ್ತೀವಿ, ನೋಡ್ತಾ ಇರಿ. ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.